ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. IBPS ವತಿಯಿಂದ ಇವಾಗ ಜಸ್ಟ್ ಒಂದು ಅಪ್ಡೇಟ್ ಬಂದಿರೋದು. IBPS RRB ಕ್ಲರ್ಕಿನ ಏನು ಎಕ್ಸಾಮ್ ಇತ್ತಲ್ಲ ಅದರ ರಿಸಲ್ಟ್ ಔಟ್ ಆಗಿದೆ. ಆ ರಿಸಲ್ಟ್ ನೀವು ಇನ್ನೂ ನೋಡ್ಕೊಂಡಿರಲಿಲ್ಲ ಅಂತಂದರೆ IBPS ವೆಬ್ಸೈಟ್ ವಿಸಿಟ್ ಮಾಡಿ, ಅಲ್ಲಿಂದ ನೀವು ನಿಮ್ಮ ರಿಸಲ್ಟನ್ನು ನೋಡ್ಕೋಬೋದು. ಇಲ್ಲಿ ಕಾಣಿಸ್ತಿದೆ, ವೆಬ್ಸೈಟ್ ವಿಸಿಟ್ ಮಾಡಿದಾಗ ಫಸ್ಟ್ ಒನ್ ಇಲ್ಲಿ ರೀಸೆಂಟ್ ಅಪ್ಡೇಟಲ್ಲಿ ಕಾಣಿಸ್ತಿದೆ ನೋಡಿರಿ, 15th ಮಾರ್ಚ್ ಇವತ್ತು ಬಂದಿರೋದು. ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ನಂತರ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿಂದ ನೀವು ನಿಮ್ಮ ರಿಸಲ್ಟನ್ನು ನೋಡ್ಕೋಬೋದು. ರಿಜಿಸ್ಟ್ರೇಷನ್ ಅಥವಾ ರೋಲ್ ನಂಬರನ್ನು ಹಾಕಿರಿ ಇಲ್ಲಿ. ಅದಾದ ನಂತರ ಕೆಳಗಡೆ ಪಾಸ್ವರ್ಡ್ ಅಥವಾ ಡೇಟ್ ಆಫ್ ಬರ್ತ್ ಏನಾದ್ರು ನಿಮ್ಗೆ ಯಾವ್ದು ಗೊತ್ತಿದೆ ಅದನ್ನು ಹಾಕಿರಿ. ಆಮೇಲೆ ಪಾಸ್ವರ್ಡ್ ಡೇಟ್ ಆಫ್ ಬರ್ತ್ ಹಾಕೋದಿದ್ರೆ DDMMYY ಅಂದರೆ ಡೇಟ್ 2 ಡಿಜಿಟಲ್ಲಿ 2 ಡಿಜಿಟ್ ಅಂದರೆ 3ನೇ ತಾರೀಕು ಬರ್ತ್ ಡೇಟ್ ಇತ್ತು 03 ಹಾಕಬೇಕು. ಆಮೇಲೆ 6-7 ಯಾವುದೇ ಮಂತ್ ಇತ್ತಂದ್ರೂ ಸಿಂಗಲ್ ಡಿಜಿಟ್ ಇದ್ದರೂ ಅದು 01, 02, 03 ಈ ರೀತಿ ಹಾಕಬೇಕು. ಆಮೇಲೆ YY ಅಂದರೆ ನಿಮ್ಮ ಬರ್ತ್ ಇಯರ್ದು ಕೊನೆಯ 2 ಡಿಜಿಟ್ಗಳನ್ನು ಇಲ್ಲಿ ಹಾಕಬೇಕು. ಹಾಕಿ ಲಾಗಿನ್ ಆಗಿರಿ. ಲಾಗಿನ್ ಆದ ತಕ್ಷಣ ನೀವು ನಿಮ್ಮ ರಿಸಲ್ಟನ್ನು ನೋಡ್ಬೋದು. ಓಕೆ, ಇದಕ್ಕಿಂತ ಮೊದಲು ಈ ರಿಸಲ್ಟಿನ ಸ್ಕೋರ್ ಅರೈವಲ್ ಪ್ರೊಸೆಸ್ಗಳನ್ನು ನೋಡೋಣ. ಅದಾದ ನಂತರ ರಿಸಲ್ಟ್ ಬಗ್ಗೆ, ಕಟ್ ಆಫ್ ಬಗ್ಗೆ ಡಿಟೇಲಾಗಿ ಡಿಸ್ಕಸ್ ಮಾಡೋಣ. ಓಕೆ, ಇಲ್ಲಿ ನೋಡ್ಬೋದು. ಇದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಟೋಟಲ್ ವೇಟೇಜ್ ಸ್ಕೋರ್ ಯಾವ ರೀತಿ ಅಪ್ಡೇಟ್ ಮಾಡಲಾಗತ್ತೆ ಅಂತೇಳಿ. ರೀಸನಿಂಗು ಇಂಟು 1.25 ಮಾಡಲಾಗತ್ತೆ. ಕಂಪ್ಯೂಟರ್ ಇದ್ದರೆ ಹಾಫ್ ಮಾಡಲಾಗುತ್ತೆ. ಜನರಲ್ ಅವೇರ್ನೆಸ್ 1 ಕ್ವಶನ್ಗೆ 1 ಮಾರ್ಕ್ಸ್, ಇಂಗ್ಲೀಷ್ಗೂ 1 ಕ್ವಶನ್ಗೆ 1 ಮಾರ್ಕ್ಸ್, ನ್ಯೂಮರಿಕಲ್ ಎಬಿಲಿಟಿಗೆ 1.25 ಮಾಡಲಾಗುತ್ತೆ 1 ಕ್ವಶನ್ಗೆ. ಈ ರೀತಿ ನಿಮ್ಮ ಸ್ಕೋರು ಟೋಟಲ್ ಸ್ಕೋರ್ ಬಂದಿರುತ್ತೈತಿ. 200 ಮಾರ್ಕ್ಸಿಗೆ ಎಷ್ಟು ನೀವು ಸ್ಕೋರ್ ಪಡ್ಕೊಂಡಿದ್ದೀರಾ ಅಂತೇಳಿ. ಸ್ಕೋರ್ ಎಷ್ಟು ಕಟಾಪ್ ಎಷ್ಟಿದೆ ಅಂತೇಳಿ ನೋಡೋಣ. ಕಟಾಪ್ ಮ್ಯಾಕ್ಸಿಮಮ್ ಮಿನಿಮಮ್ 2 ಕಟಾಪ್ಗಳು ಬರ್ತವೆ. ಮ್ಯಾಕ್ಸಿಮಮ್ ಕಟಾಪ್ದು ನಮ್ಗೆ ಅವಶ್ಯಕತೆ ಇರೋಂಗಿಲ್ಲ. ಮಿನಿಮಮ್ ಕಟಾಪ್ದ ಬಗ್ಗೆ ನೋಡೋಣ. ಓಕೆ, ಅದಕ್ಕಿಂತ ಮೊದಲು ನಮ್ಮ ಪೋಸ್ಟ್ಗಳು ಎಷ್ಟಿದ್ದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ದು ಇದೊಂದು 2 ಮರ್ಜ್ ಆಗಿ ಕನ್ನಡ ಗ್ರಾಮೀಣ ಬ್ಯಾಂಕ್ ಆಗಿದೆ. ಇದರಲ್ಲಿ ಟೋಟಲ್ SCಗೆ 128, STಗೆ 56, OBCಗೆ 216, ಆಮೇಲೆ EWCಗೆ 80, ಜನರಲ್ಗೆ 320. ಟೋಟಲ್ ಈ ರೀತಿ 800 ಪೋಸ್ಟ್ಗಳು ಕರ್ನಾಟಕದಲ್ಲಿ ಇದ್ದವು. ಓಕೆ, 800 ಪೋಸ್ಟ್ಗಳಿದ್ವು. ಇದ್ರದ್ದು ಕಟಾಪ್ಗಳು ನೋಡೋಣ ಇವಾಗ. ಇದು ಮ್ಯಾಕ್ಸಿಮಮ್ ಕಟಾಪು, ಇದರ ಅವಶ್ಯಕತೆ ಇಲ್ಲ ನಮಗೆ. ಮ್ಯಾಕ್ಸಿಮಮ್ ಕಟಾಪ್ ತೊಗೊಂಡು ಏನು ಮಾಡೋದು, ಮಿನಿಮಮ್ ಕಟಾಪ್ ಎಷ್ಟು ಮಿನಿಮಮ್ ಸ್ಕೋರ್ ಮಾಡಿದ್ರೆ ಸೆಲೆಕ್ಟ್ ಆಗಿದ್ದಾರೆ. ಮಿನಿಮಮ್ ಸ್ಕೋರ್ ಮಾಡಿದಂಥವ್ರು ಎಷ್ಟು ಜನ ಇದ್ದಾರೆ ಅಂದರೆ ಇಷ್ಟು ಮಿನಿಮಮ್ ಸ್ಕೋರಿಂದ ಆದವರು ಮಾತ್ರ ಸೆಲೆಕ್ಟ್ ಆಗ್ತಾರೆ. ಮಿನಿಮಮ್ ಇಷ್ಟಾದರೂ ಆಗಲೇಬೇಕು. ಆಮೇಲೆ ಡೇಟ್ ಆಫ್ ಬರ್ತ್ ಎದಕ್ಕೆ ಬರೀತಾರೆ ಅಂತ ಅನ್ನೋದನ್ನು ಕೂಡ ನೋಡೋಣ. ಡೇಟ್ ಆಫ್ ಬರ್ತ್ ಎದಕ್ಕೆ ಬರೀತಾರೆ ಅಂತಂದರೆ, ಮೊದಲು ಇವಾಗ 2 ಪರ್ಸನ್ ಇದ್ದಾರೆ, 2 ಮಂದಿದ್ದು ಸ್ಕೋರ್ ಸೇಮ್ ಟು ಸೇಮ್ ಇದೆ. ಆವಾಗ ಒಬ್ಬನ್ನ ಮಾತ್ರ ಸೆಲೆಕ್ಟ್ ಮಾಡಬೇಕಾಗತ್ತೆ, ಇನ್ನೊಬ್ಬನ್ನ ಸೆಲೆಕ್ಟ್ ಮಾಡೋಕ್ಕಾಗಂಗಿಲ್ಲ ಪೋಸ್ಟ್ಗಳು ಆಧಾರದ ಮೇಲೆ. ಈಗ 800 ಪೋಸ್ಟ್ಗಳಲ್ಲಿ 799 ಪೋಸ್ಟ್ಗಳು ಫುಲ್ ಆಗಿದ್ದಾವೆ. 800ನೇದು ಒಂದೇ ಪೋಸ್ಟ್, 800 ಪೋಸ್ಟ್ ಐತಲ್ಲ, 800ನೇದು ಒಂದು ಪೋಸ್ಟ್ ಉಳಿದಿದೆ. ಆ ಪೋಸ್ಟನ್ನು ನಾವು ಯಾರಿಗೂ ಕೊಡಬೇಕು. ಬಟ್ ಅಲ್ಲಿ 2 ಜನ ಬಂದರು. 2 ಜನದ್ದು ಸೇಮ್ ಸ್ಕೋರು ಸೇಮ್ ಎಲ್ಲ ಇದ್ದಾಗ ಅವರ ಡೇಟ್ ಆಫ್ ಬರ್ತನ್ನು ನೋಡಲಾಗತ್ತೆ. ಯಾರ್ದು ಡೇಟ್ ಆಫ್ ಬರ್ತ್ ಜಾಸ್ತಿ ಇದೆ ಅಂದರೆ ಹಿಂದುಗಡೆ ಇದೆ, ಯಾರ್ದು ವಯಸ್ಸು ಜಾಸ್ತಿ ಇದೆ ಅವರಿಗೆ ಇದು ಪೋಸ್ಟ್ ಕೊಡಲಾಗತ್ತೆ. ಆ ರೀತಿ. ಓಕೆ, ಕರ್ನಾಟಕದ ಕಟಾಫ್ ನೋಡೋಣ. ಕರ್ನಾಟಕದ ಕಟಾಫು ಇಲ್ಲಿ ಕಾಣಿಸ್ತಿದೆ ನಮ್ಗೆ. ಒಂದು ಸೆಕೆಂಡ್. ಇಲ್ಲಿ ಕರ್ನಾಟಕದ ನೋಡ್ಬೋದು ನೀವು. ಕರ್ನಾಟಕದ SCದೆಷ್ಟಿದೆ 50, ಆಮೇಲೆ STದೆಷ್ಟಿದೆ 47, OBCದೆಷ್ಟಿದೆ 55, EWSದೆಷ್ಟಿದೆ 53, ಆಮೇಲೆ ಜನರಲ್ದು 58. ಸೇಮ್ ಟು ಸೇಮ್ ಲಾಸ್ಟ್ ಇಯರ್ ಪ್ಯಾಟರ್ನ್ ಥರನೇ ಹೋಗಿದೆ. ನಾನು ಆಲ್ರೆಡಿ ಈ ಕಟಪ್ಪನ್ನು ಪ್ರಿಡಿಕ್ಟ್ ಕೂಡ ಮಾಡಿದ್ದೀನಿ. ನೀವು ವಿಡಿಯೋಗಳಲ್ಲಿ ನೋಡಿದವ್ರಿಗೆ ಗೊತ್ತಾಗುತ್ತೆ. ಇದು ಆಲ್ರೆಡಿ ಈ ಕಟಪ್ ನಾನು ಪ್ರಿಡಿಕ್ಟ್ ಕೂಡ ಮಾಡಿದ್ದೆ. ಸೇಮ್ ಇದೇ ಕಟಪ್ಪು. ಲಾಸ್ಟ್ ಇಯರ್ 2024ರ ಕಟಪ್ ಎಷ್ಟಾಗಿತ್ತು, 52 ಇತ್ತು ಜನರಲ್ದು. ಅವಾಗ 52 ಜನರಲ್ದು ಮೇನ್ಸದು ಕಟಪ್ ಇತ್ತು ಲಾಸ್ಟ್ ಇಯರ್ದು 2024. 2023ರಲ್ಲಿ 55 ಇತ್ತು. 2022ರಲ್ಲಿ 63 ಇತ್ತು. ಇವು 3ರ ಎವರೇಜ್ ಬೇಸ್ಡ್ ಮೇಲೆ ನಾನು ಕಟಪ್ ಪ್ರಿಡಿಕ್ಟ್ ಮಾಡಿದ್ದೆ 55 to 60 ಅಂತೇಳಿ. ಸೇಮ್ ಅದರ ರೇಂಜಲ್ಲೇ ಇದೆ. 55 to 60 ಕಟಪ್ ಪ್ರಿಡಿಕ್ಟ್ ಮಾಡಿದ್ದೆ. 58 ಸ್ಕೋರ್ ಬಂದಿದೆ ಕಟಪ್ದು ಫೈನಲ್. ಓಕೆ, ಇದು ಕಟಪ್ದಾಗಿತ್ತು. ಆಮೇಲೆ ಇದು ಸ್ಕೋರ್ ನೋಡೋದು ಅಂದರೆ ನಿಮ್ಮದು ರಿಸಲ್ಟ್ ನೋಡಿದಾಗ ಯಾರ್ದು ಕ್ಲಿಯರ್ ಆಗಿದೆಯಲ್ಲ ಅವ್ರಿಗೆಲ್ರಿಗೂ ಆಲ್ ದ ಬೆಸ್ಟ್. ಆಮೇಲೆ ಇನ್ನು ಯಾರ್ದು ಬಾಕಿ ಉಳಿದಿದೆಯಲ್ಲ ಅವ್ರೇನು ಬಹಳ ಅದ್ರ ಮೇಲೇ ಇದು ಮಾಡ್ಕೊತು ಯೋಚನೆ ಮಾಡ್ಕೊಂಡು ಕೊಡೋ ಅವಶ್ಯಕತೆ ಇಲ್ಲ. 1-2-3 ದಿನ ಟೈಮ್ ತೊಗೊಳ್ರಿ, ರಿಫ್ರೆಶ್ ಆಗಿ. ಅದಾದ ನಂತರ 2026-27ರ ಈ ಜರ್ನಿಯನ್ನು ಸ್ಟಾರ್ಟ್ ಮಾಡಿರಿ. ಇವಾಗ ಇದು ಕೂಡ ಸ್ಟಾರ್ಟ್ ಮಾಡೋಕ್ಕೆ ಆಲ್ರೆಡಿ ಎಕ್ಸಾಮ್ಸ್ಗಳು ಸಮೀಪ ಬಂದುಬಿಟ್ಟಿದ್ದಾವೆ. SBIದು ಎಕ್ಸಾಮ್ಸ್ ಫಸ್ಟ್ ಬಂದುಬಿಡುತ್ತೆ ಇವಾಗ. SBIದು ನೋಟಿಫಿಕೇಷನ್ ಬರ್ಬೋದು ಇನ್ನೇನು ಈ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗಲ್ಲಿ SBIದು ನೋಟಿಫಿಕೇಷನ್ ಬರ್ಬೋದು. ಯಾಕಂದರೆ ಆಗಸ್ಟ್ 1 ಎಕ್ಸಾಮ್ ಸ್ಟಾರ್ಟ್ ಆಗ್ತವೆ SBIದು.
ಅದಾದ ನಂತರ ಬೇರೆ ಎಲ್ಲ ಎಕ್ಸಾಮ್ಸ್ಗಳು ಕೂಡ ಕಂಟಿನ್ಯೂ ಇದ್ದಾವೆ. SBI ಆದ ನಂತರ PO ಎಕ್ಸಾಮ್ಸ್ಗಳು, ಅಂದರೆ IBPS ಎಕ್ಸಾಮ್ಸ್ಗಳು, IBPS ಆದ ನಂತರ RRB ಎಕ್ಸಾಮ್ಸ್ಗಳು. ಈ ರೀತಿ ಈ ಸತಿ ಲಾಸ್ಟ್ ಇಯರ್ ಬಂದಂಥ ವೇಕೆನ್ಸಿಗಳಿಗಿಂತಲೂ ಜಾಸ್ತಿ ವೇಕೆನ್ಸಿಗಳು ಬರೋದಿದೆ. ಲಾಸ್ಟ್ ಇಯರ್ ಅಪ್ರಾಕ್ಸಿಮೇಟ್ಲಿ ಬ್ಯಾಂಕಿಂಗ್ ಸೆಕ್ಟರಲ್ಲಿ PO, ಕ್ಲರ್ಕ್, CBO ಆ ರೀತಿ ಎಲ್ಲ ಸೇರಿಸಿ LBO ಎಲ್ಲ ಸೇರಿಸಿ ಟೋಟಲ್ 50,000 ನಿಯರ್ 50,000 ವೇಕೆನ್ಸಿಗಳು ಬಂದಿದ್ವು. 45,000 ನಿಯರ್ ಬಂದಿದ್ವು. ಈ ವರ್ಷ 55,000ದಿಂದ 60,000 ವೇಕೆನ್ಸಿಗಳು ಬರ್ತವೆ ಅಂತೇಳಿ ಆಲ್ರೆಡಿ ಹೇಳಿದ್ದಾರೆ. SBIದಂತೂ ಹೈಯೆಸ್ಟ್ ನೋಟಿಫಿಕೇಷನ್ ಆಗೋದಿದೆ ಈ ವರ್ಷ. ಅದಕ್ಕೋಸ್ಕರ ಕರೆಕ್ಟಾಗಿ ಪ್ರಿಪೇರ್ ಮಾಡ್ತಾ ಇರಿ. ಕರ್ನಾಟಕದಲ್ಲಿ ಕಾಂಪಿಟೇಷನ್ ಕೂಡ ಕಡಿಮೆ ಇದೆ. ಕಾಂಪಿಟೇಷನ್ ಇಲ್ಲ ಅಂತ ಹೇಳೋಕೆ ಹೋಗಲ್ಲ, ಬಟ್ ಬೇರೆ ಸ್ಟೇಟ್ಗಳಿಗೆ ಕಂಪೇರ್ ಮಾಡಿದರೆ ಕರ್ನಾಟಕದಲ್ಲಿ ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಇದೆ. ಅದಕ್ಕೋಸ್ಕರ ನಿಮಗೆ ಇಲ್ಲಿ ಕರೆಕ್ಟಾಗಿ ಫೋಕಸ್ಡ್ ಆಗಿ ಓದ್ತಾ ಹೋದರೆ ನಿಮ್ಮ ಗೋಲ್ಗೆ ರೀಚ್ ಆಗಲು ನಿಮ್ಗೆ ಈಸಿ ಆಗುತ್ತೆ. ಓಕೆ, ಆಮೇಲೆ ಇದು ನಮ್ಮ ಚಾನಲಲ್ಲಿ ನಿಮ್ಗೆ ಹೆಲ್ಪ್ ಆಗೋ ದೃಷ್ಟಿಯಿಂದ ನಾನು ಆಲ್ರೆಡಿ ಪೂರ್ತಿ ಫೌಂಡೇಶನ್ ಬ್ಯಾಚ್ ಕ್ವಾಂಟ್ದು ಮತ್ತು ರೀಸನಿಂಗ್ದು ಹಾಗೂ ಕಂಪ್ಯೂಟರ್ದು ಸ್ಟಾರ್ಟ್ ಮಾಡಲಾಗಿದೆ. ಫ್ರೀಯಾಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗ್ತವೆ ಎಲ್ಲ ವೀಡಿಯೋಗಳು. ಆಲ್ರೆಡಿ ನಾವು ಕ್ವಾಂಟ್ದ ಸೆಕ್ಷನಲ್ಲಿ 3 ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀವಿ. ನಂಬರ್ ಸಿರೀಸು, ನಂಬರ್ ಸಿಸ್ಟಮು, ಸಿಂಪ್ಲಿಫಿಕೇಷನ್ ಆ್ಯಂಡ್ ಅಪ್ರಾಕ್ಸಿಮೇಷನ್ನು. ಆಮೇಲೆ ನಾಳೆ ದಿನ ಅಂದರೆ ಮಂಡೇಯಿಂದ ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ ಸ್ಟಾರ್ಟ್ ಮಾಡಿರ್ತೀವಿ. ಆಮೇಲೆ ರೀಸನಿಂಗಲ್ಲಿ ಅಲ್ಫಾನ್ಯೂಮರಿಕ್ ಸಿರೀಸು, ಸಿಲಾಲಿಸಮು, ಕಂಪ್ಲೀಟ್ ಬೇಸಿಕ್ಸ್ ಟು ಅಡ್ವಾನ್ಸ್ ಎಲ್ಲ ಡಿಸ್ಕಸ್ ಮಾಡಲಾಗಿದೆ. ಆ ವಿಡಿಯೋಗಳನ್ನು ನೋಡ್ಕೊಡ್ರಿ ಅನ್ಸತಿ. ಕರೆಕ್ಟಾಗಿ ವಿಡಿಯೋಗಳನ್ನ ಫಾಲೋ ಮಾಡ್ತಾ ಹೋಗ್ರಿ. ಗ್ರೂಪ್ ಮಾಡಲಾಗಿದೆ ವಾಟ್ಸಪ್ದು, ಆ ಗ್ರೂಪನ್ನು ಜಾಯ್ನ್ ಆಗಿರಿ. ಏನೇ ಡೌಟ್ ಇದ್ದರೂ ಅಲ್ಲಿ ಕೇಳ್ಬೋದು. ಕ್ಲಾಸ್ನ PPT ಕೂಡ ವಾಟ್ಸಪ್ ಗ್ರೂಪಲ್ಲೇ ಅಪ್ಲೋಡ್ ಮಾಡಲಾಗತ್ತೆ. ಅದ್ರ ಜೊತೆಗೆ ನಿಮ್ಗೆ ಬೇರೆ ಏನೇ ಡೌಟ್ ಇದ್ದರೂ ನೀವು ಈ ವಿಡಿಯೋದ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಡೌಟನ್ನು ಕೇಳಬಹುದು ಅಥವಾ ವಾಟ್ಸಪ್ ಗ್ರೂಪಲ್ಲಿ ಕೂಡ ಕೇಳಬಹುದು. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ 2026-27 ಪ್ರಿಪರೇಷನ್. ಆ್ಯಂಡ್ ಯಾರು ಕ್ಲಿಯರ್ ಮಾಡಿದ್ದಾರೆ ಅವ್ರಿಗೂ ಆಲ್ ದ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಜರ್ನಿ. ಓಕೆ, ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.